ಅನ್ನ ಸಾಂಬಾರು ಮಾಡ್ಬಿಟ್ಟು ಹಬ್ಬ ಮುಗಿಸ್ಬಿಡ್ತಾರೆ, ದುರ್ಗಮ್ಮನ ಹಬ್ಬ ಮುಗಿಸ್ಬಿಡ್ತಾರೆ. ಲಿಂಗಾಯತರು ಹೋಳಿಗೆ ಅನ್ನ ಅದು ಇದು ಮಾಡಿ ಅವ್ರು ಮುಗಿಸ್ತಾರೆ. ಅದೇ ಇನ್ನೂರಿಗೆ ಜನ ಇದಾರಲ್ಲ ಶೂದ್ರರು, ರೆಡ್ಡಿಯರು, ಕುರುಬರು, ಕುಂಬಾರು, ಕಂಬರು, ಅವರು ನಮ್ದೊಂದು ಕುರಿ, ಅವ್ರು 2 ಕುರಿ ಕೊಡ ನಾವು 3 ಕುರಿ ಕಡಿಬೇಕು ಅಂತ. ಇದಾದ್ಮೇಲೆ ಇನ್ನೂ ದಲಿತಂತ ಕರಿತೀವಲ್ಲ, ಅವರು ನಾಟಿ ಕೋಳಿ ಕುರಿನೂ ಕಡಿತಾರೆ, ಆಮೇಲೆ ದನನೂ ಕೊಯ್ತಾರೆ, ಆಮೇಲೆ ಎಮ್ಮೆನೂ ಕೊಯ್ತಾರೆ, ಕೋಳನೂ ಕೊಯ್ತಾರೆ. ಮತ್ತೆ ದೇವ್ರ ಭಕ್ತಿ ಯಾರಿಗೆ ಜಾಸ್ತಿ ಇರೋದು? ಮತ್ತೆ ಯಾರು ಶ್ರೀಮಂತರಾಗಬೇಕಾಯ್ತು? ಕಡಿಮೆ ಕಟ್ಕೊಳ್ತಕ್ಕಂಥ ಬ್ರಾಹ್ಮಣ ಶ್ರೀಮಂತ ಆಗ್ತಾನೆ, ಹೆಚ್ಚು ಹೆಚ್ಚು ಹಬ್ಬ ಮಾಡ್ತಕ್ಕಂಥ ದಲಿತ ಗುಲಾಮನಾಗ್ತಾನೆ, ಜೀತಗಾರಾಗ್ತಾನೆ. ಇದಕ್ಕೆಲ್ಲ ಕಾರಣ ಭಾರತದಲ್ಲಿ ಬಿದ್ದಿರ್ತಕ್ಕಂಥ ಕಸ, ಮೌಢ್ಯತೆಗಳೆಂಬ ಕಸ. ದಯಮಾಡಿ ಇಂಥ ಕಸವನ್ನು ನಡೆಸ್ತಕ್ಕಂಥ ಇಂಥ ಕಾರ್ಯಾಗಾರ ನನಗೆ ಬಹಳ ಈ ಭಾರತವನ್ನು ಬೆಳಗ್ತದೆ. ಕೊನೆಯ ಮಾತೇನಂತಂದ್ರೆ, ನಮ್ಮ ವಿದ್ಯಾರ್ಥಿಗಳ ಕೈಯಲ್ಲಿ ಇತ್ತೀಚೆಗೆ ತ್ರಿಶೂಲ ಕೊಡ್ತಿದ್ದಾರೆ, ಬಿಲ್ಲು ಬಾಣ ಕೊಟ್ಟಿದ್ದಾರೆ, ಬಂದು ಕೊಡ್ತಿದ್ದಾರೆ. ಆದ್ರೆ ಅಂತ ಸಂಘಟನೆಗಳ ಎದುರುಗಡೆಗೆ ಭಾರತದಲ್ಲಿ ಎಲ್ಲರ ಕೈಗೂ ಪೆನ್ನನ್ನು ಕೊಡ್ತಾರೆ, ಪುಸ್ತಕ ಕೊಡ್ತಾ ಇದ್ದಾರೆ. ಇಂಥ ನಮ್ಮ ಮಾನವ ಬಂಧುತ್ವ ವೇದಿಕೆ ಇನ್ನಷ್ಟು ವಿಜೃಂಭಿಸಲಿ, ಇನ್ನಷ್ಟು ವಿಸ್ತರಣೆ ಆಗಲಿ, ಇದರ ಪೀಳಿಗೆ ಹೆಚ್ಚಾಗಂತ ಜೈ ಭೀಮ್, ಜೈ ಭಾರತ್.